ವೈಜ್ಞಾನಿಕ ಪದ್ಧತಿ ಅದರ ಒಂದು ಯಾವುದು ಆಸ್ಪತ್ರೆ ಇಲ್ಲಿ ಉದ್ಘಾಟನೆ ಆಗುವುದಾಗಿ ಅಂತ ಹೇಳುದು ನಮಗೊಂದು ಬಹಳ ಸಂತೋಷದ ಸಂಗತಿ. ಆ ದೇವರ ಒಂದು ಅನುಗ್ರಹದಿಂದ ಈ ಒಂದು ಯಾವುದು ಕೇಂದ್ರ, ಯಾವುದು ಆಯುರ್ವೇದ ಕೇಂದ್ರ ಬಹಳ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಮತ್ತೆ ಹೇಳಿದ್ರು ಸಮಾಜ ಸೇವೆ ಮಾಡಬೇಕು ಅಂತ. ಸರಿಯೇ, ಸಮಾಜ ಸೇವೆ ಅದು ದೇವರ ಸೇವೆ ಕೂಡ ಆಗತ್ತೆ. ಯಾಕದು ಅಂದರೆ ನಾವೆಲ್ಲರೂ ಕೂಡ ದೇವರನ್ನು ಪ್ರತಿಮೆಗಳಲ್ಲಿ ಆವಾಹನೆ ಮಾಡುವ. ದೇವರ ನಮಗೆ ಸಾಕ್ಷಾತ್ ಬರುವುದಿಲ್ಲ. ಪ್ರತಿಮೆಗಳು ಜಡ ಪ್ರತಿಮೆಗಳು ನಾವು ಮಾಡ್ತೇವೆ. ಯಾಕೆ? ನಮಗೆ ಬೇರೆ ಕಡೆಗೆ ಆಡಲಿಕ್ಕೆ ನಮಗೆ ಬರುವುದಿಲ್ಲ. ನಾವು ಅಷ್ಟು ನಮ್ಮ ಮನಸ್ಸು ದುರ್ಬಲ ಆಗಿದೆ. ನಮಗೆ ವ್ಯಕ್ತಿಗಳಲ್ಲಿ ಜಡಕ್ಕೂ ಚೇತನರಲ್ಲಿ ಜೀವರಲ್ಲಿ ಜಡಗಳಿಗಿಂತ ಜಾಸ್ತಿ ದೇವರ ಸನ್ನಿಧಾನ ಇದೆ. ಜಡಗಳಲ್ಲಿ ಕಮ್ಮಿ, ಜೀವರಲ್ಲಿ ಜಾಸ್ತಿ. ಆದರೆ ನಮಗೆ ಜೀವರಲ್ಲಿ ದೇವರನ್ನು ಕಾಣಲಿಕ್ಕೆ ಬರೋದಿಲ್ಲ. ಜೀವರಲ್ಲಿ ನಮಗೆ ಸಾಮಾನ್ಯ ಜೀವನ ಮಾತ್ರ ಕಾಣ್ತಾನೆ. ಆದ ಕಾರಣ ನಮಗೆ ಸಿಟ್ಟು ಬರ್ತೇವೆ ನಮ್ಮ ಮೇಲೆ. ನಮಗೆ ಆಗುತ್ತೆ ಮಾಡಿಬಿಡಿ ಸಿಟ್ಟು ಬಂದು ಅಲ್ಲಿ ದೇವರಿದ್ದಾರೆ ಎಂಬುದನ್ನು ನಾವು ಮರ್ತು ಬಿಡ್ತೇವೆ. ನಾವು ದೇವರು ಅವನೆಲ್ಲ ವ್ಯಾಪಾರಗಳನ್ನು ನಿಯಂತ್ರಿಸಿಬಿಟ್ಟಿದ್ದಾರೆ, ದೇವರ ಮುಖಾಂತರ ಇದಾಗ್ತಾ ಇದೆ, ನಾನು ತಡ್ಕೊಳ್ಬೇಕು ಎಂಬ ಭಾವನೆ ನಮಗೆ ಬರುವುದೇ ಇಲ್ಲ. ಅವನ ದುರ್ಗಳು ಮಾತ್ರ ತೋರ್ತದೆ ನಮಗೆ, ಒಳಗಿದ್ದ ದೇವರು ಕಾಣುತ್ತೆ. ಆಗಿರುವಾಗ ನಾವು ಚೇತನರಲ್ಲಿ ಎಲ್ಲಿ ದೇವರನ್ನು ಕಾಣ್ತೇವೆ. ನಾವು ಹೇಗೆ ನಾವು ಆ ದೇವರ ಸೇವಾ ಮಾಡ್ಬೋದು. ಆದರೆ ಒಂದು ಗೊತ್ತಿರಬೇಕು, ಎಲ್ಲ ಚೇತನಗಳು ಒಬ್ಬ ಚೇತನಲ್ಲಿ ಎಲ್ಲ ವ್ಯಾಪಾರಗಳು ಆಗೋದು ಒಳಗಡೆ ದೇವರಿಂದ. ಆದ ಕಾರಣ ಅವಶ್ಯ ಇದ್ದವರಲ್ಲಿ ನಾವು ಯುಕ್ತವಾದ ಅಯುಕ್ತವಾದ ಕೊಡಬೇಕು ನಾನು ಹೇಳೋದಿಲ್ಲ. ಶಾಸ್ತ್ರದಲ್ಲಿ ವಿಹಿತವಾದ ಒಬ್ಬ ವಾಟಿಸ್ ಬಯಸ್ತಾನೆ, ಕೊಡ್ಬೋದಾ? ಕೊಡಬೇಡಿ ಅಂತ ಹೇಳ್ತಾರೆ. ಅದು ಅವಿಹಿತ, ಅದು ಆರೋಗ್ಯಕ್ಕೆ ಕೆಡುದು, ಅದನ್ನು ಕೊಡಬೇಡಿ ಶಾಸ್ತ್ರ ಹೇಳುತ್ತೆ. ಆದ ಕಾರಣ ಯಾವುದು ಕೊಟ್ಟರೆ ಶಾಸ್ತ್ರ ಉಚಿತ ಅಂತ ಹೇಳ್ತದೋ, ಯಾವುದರಿಂದ ವ್ಯಕ್ತಿ ಶ್ರೇಯಸ್ ಆಗುತ್ತೋ ಅಂತಹ ಒಂದು ವಸ್ತುವನ್ನು ನಾವು ಅವನಿಗೆ ಕೊಟ್ಟು ಬಂದಾದರೆ ಅಲ್ಲಿ ದೇವರಿಗೆ ತೃಪ್ತಿ ಆಗತ್ತೆ. ಇದು ದೇವರ ಸೇವೆ ಮಾತ್ರ. ನಮ್ಗೆ ಗೊತ್ತಿರಬೇಕು, ನಾನು ಈ ಒಂದು ಪ್ರತಿಮೆ ಮುಖಾಂತರ, ಈ ಜೀವಿ ಎಂಬ ಪ್ರತಿಮೆ ಮುಖಾಂತರ ನಾನು ದೇವರ ಸೇವೆ ಮಾಡ್ತಾ ಇದ್ದೇನೆ. ಇದು ನನ್ನ ಮುಖ್ಯ ಉದ್ದೇಶ. ಇವನ ತೃಪ್ತಿ ಅಲ್ಲ, ಇವನ ತೃಪ್ತಿ ಬರಬೇಕು. ಹೇಗೆ? ಇವನೊಳಗಿಂದ ದೇವರಿಗೆ ತೃಪ್ತಿಯಾಗಿ ಅನಂತರ ನನಗೆ ತೃಪ್ತಿ ಆಗಬೇಕು ಮಾಡಿದರೆ ದೇವರ ಸೇವೆ ಆಯ್ತಲ್ವಾ? ಇದು ಬರೇ ಅಲ್ಪರ ಇದಲ್ಲ, ಇದು ಮಹಿಮರ ಪದ್ಧತಿ. ಇದು ವ್ಯಾಪ್ತೋಪಾಸನೆ ಹೇಳ್ತಾರೆ ಅವರು. ಅಲ್ಪರು ಒಂದು ಕಡೆ ಮಾತ್ರ, ಇಲ್ಲಿ ಪ್ರತಿಮೆಗಳಲ್ಲಿ ಮಾತ್ರ ಕಾಣ್ತಾರೆ. ಹಾಗಲ್ಲ, ಚರಗಳಲ್ಲಿ ಕಾಣುವ ಸಾಮರ್ಥ್ಯ ಇರುವುದು ಋಷಿಗಳಿಗೆ ಮಾತ್ರ. ಅವರಿಗೆ ಎಲ್ಲ ಕಡೆ ದೇವರು ಕಾಣಿಸ್ತಾರೆ, ಅವರು ಮಾತ್ರ ಇಲ್ಲಿ ನಡ್ಕೊಳ್ಳಿಕ್ಕೆ ಬರ್ತದೆ ಎಂಬ ಒಂದು ಅಂಶ ನಮ್ಮ ಶಾಸ್ತ್ರಗಳಲ್ಲಿ ಬರ್ತದೆ. ಆ ಕಾರಣ ಸಾಮಾಜಿಕ ಸೇವೆ ನಾವು ಹೇಳಬೇಕಾಗಿಲ್ಲ, ದೇವರ ಸೇವೆ ನಾವು ಮಾಡ್ತೇವೆ. ನಮ್ಮ ಸಮಾಜಕ್ಕೆ ಅದು ಬೇಕಾಗಿದೆ. ಯಾಕೆ? ಹಿಂದೆಲ್ಲ ನಮ್ಮ ಸಮಾಜದವರು ಒಂದೇ ಉದ್ಯೋಗ ಮಾಡ್ತಾ ಇದ್ರು, ಒಂದೇ ಕಡೆ ವಾಸ ಮಾಡ್ತಾ ಇದ್ರು, ಬೇರೆ ಕಡೆ ಹೋಗುವುದು. ಹಿರಿಯರ ಉದ್ಯೋಗವನ್ನೇ ಮಕ್ಕಳು ಮಾಡ್ಕೊಂಡು ಹೋಗುದು, ಬೇರೆ ಕಡೆ ಹೋಗೋದು ಈಗಿಲ್ಲ. ಈಗ ಆಗಿಲ್ಲ. ಮಕ್ಕಳೆಲ್ಲ ಬೇರೆ ಕಡೆ ಹೋಗಬೇಕಾಗತ್ತೆ. ಬೇರೆ ಬೇರೆ ಉದ್ಯೋಗದಲ್ಲಿ ಆಸಕ್ತರಾದವರು ಬೇರೆ ಬೇರೆ ಕೆಲಸ ಮಾಡಬೇಕಾಗತ್ತೆ. ಬೇರೆ ಬೇರೆ ಕೆಲಸ ಆದರೆ ಒಂದೇ ಕಡೆ ಆಗುವುದಿಲ್ಲ, ಅದು 10 ಕಡೆ ಹೋಗಬೇಕಾಗತ್ತೆ. ಹಿರಿಯರಿಗೆ ಹೇಳಿದ್ರೆ ಹೇಗೋದು, ಅವರಿಗೆ ಮನೆ ಬಿಡಲಿಕ್ಕೆ ಕೆಲವರಿಗೆ ಇರುವುದಿಲ್ಲ. ಎಬ್ಬರಿಗೂ ಬೇಕಾದ ಅನುಕೂಲ ಆಗಬೇಕಾದ್ರೆ ಇಂತಹ ಒಂದು ಧಾಮಗಳು ಈಗ ದೇಶದಿಂದ ಕಲ್ಪನೆ ಆಗಿದ್ದರೂ ಕೂಡ ನಮ್ಮ ದೇಶದಿಂದ ಬೇಕಾಗಿದೆ. ಯಾಕೆ? ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಉದ್ಯೋಗಗಳೆಲ್ಲ ಹಿರಿಯರ ಉದ್ಯೋಗಗಳ ಹೊರತು ಅಂತ ಉದ್ಯೋಗ ಹಿರಿಯರು ಬೇರೆ ಕಡೆ ಹೋಗಬೇಕಾಗುತ್ತೆ, ಹಿರಿಯರಿಗೂ ಬಿಡಲಿಕ್ಕೆ ಮನಸ್ಸು. ಇಂಥ ಸಂದರ್ಭದಲ್ಲಿ ಈಗೊಂದು ಅವರು ಮನೆಯಲ್ಲಿ ಹಿರಿಯರಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಇರ್ತದೆ ಅಂತ ಹೇಳಿ ಬರೋದು. ಯಾಕೆ? ಕೆಲವರು ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಮನೆಗಳಲ್ಲಿ ಈ ಕಾಲದಲ್ಲಿ ಎಂಥದ್ದು ಒಬ್ಬನೇ ಬೇಕಾದರೆ ಹಿರಿಯರಿಗೆ ಇದ್ದದ್ದು, ಹಿರಿಯರಿಗೆ ಅಲ್ಲಲ್ಲಿ ಇದೆಲ್ಲ ಬೇಕಾಗುತ್ತೆ. ಎಂಥದ್ದು ಯಾವುದು ಕೈ ಹಿಡಿಯುವ ವ್ಯವಸ್ಥೆ, ಮತ್ತು ಇದರಲ್ಲೆಲ್ಲ ಎಂಥದ್ದು ಯಾವುದು ಬಾತ್ರೂಮ್ನಲ್ಲಿ ವಿಶೇಷ ವ್ಯವಸ್ಥೆಗಳಲ್ಲೇ ಬೇಕಾಗುತ್ತೆ. ಅದೆಲ್ಲ ಇರಿದ್ರೆ ಹಿರಿಯರು ಅಷ್ಟು ದೊಡ್ಡ ಮನೆಯಲ್ಲಿ ಇರುವುದು ಕಷ್ಟ. ಆ ನಿಟ್ಟಿನಲ್ಲಿ ಹೋಲಿಸಿದರೆ ಈ ಒಂದು ವೃದ್ಧಾಶ್ರಮಗಳು ಅವರಿಗೆ ಪೂರ್ಣವಾಗಿದೆ ಎಂಬ ಕಾರಣದಿಂದ ನಾನು ಅದನ್ನು ಸಾಧಿಸುತ್ತೇನೆ. ಎಲ್ಲ ರೀತಿಯಿಂದ ನೋಡಿದ್ರೆ ಇದು ಸಮಾಜ ಸೇವೆಯ ಜೊತೆಗೆ ದೇವರ ಸೇವೆ. ಆ ಒಂದು ರೀತಿಯಲ್ಲಿ ಮಾಡಿದಂತಹ ಈ ಸೇವೆ ದೇವರ ಚಿತ್ತಕ್ಕೆ ಬರಲಿ. ದೇವರು ಈ ಮುಖಾಂತರ ಈ ಒಂದು ಸೇವೆಯನ್ನು ಪ್ರಾರಂಭಿಸಿದ ಆ ಕಾಲ್ಮರ ಗೋವಿಂದ ಭಟ್ ಫ್ಯಾಮಿಲಿಯವರಿಗೆ ವಿಶೇಷವಾದಂಥ ಅನುಗ್ರಹ ಮಾಡಲಿ. ಅಲ್ಲಿ ಸೇವೆಗೆ ಬಂದವರಿಗೂ ಕೂಡ ದೇವರು ವಿಶೇಷ ಅನುಗ್ರಹ ಮಾಡಿ ಶೀಘ್ರವಾದಂತಹ ಒಂದು ಯಾವುದು
ರಿಕವರಿಯನ್ನು ದೇವರು ನೀಡಲಿ, ಅವರಿಗೆ ಆರೈಕೆಯನ್ನು ದೇವರು ನೀಡಲಿ ಅಂತೇಳಿ ಆರೈಕೆ ಒಂದೆರಡು ಮಾತನ್ನು ಗ್ರಾಮ ಅದನ್ನು ವೃದ್ಧಾಶ್ರಮ ಅಂತ ಕರಿಬೋದು, ಏನೇ ಇರ್ಬೋದು ಅಂತೂ ಹಿರಿಯರಿಗೋಸ್ಕರ ಒಂದು ಆಶ್ರಯಧಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಒಂದು ಸರ್ಕಾರ ಮಾಡಬಹುದಾದಂಥ ಕೆಲಸವನ್ನು ಒಂದು ಕುಟುಂಬದವರು ಮಾಡಿದರೆ ನಮಗೆಲ್ಲ ಖುಷಿ, ಸಂಭ್ರಮ, ಸಂತೋಷ, ಸಮಾಧಾನ, ಹೆಮ್ಮೆ. ಇವತ್ತು ಇಲ್ಲಿ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟರು ಮತ್ತು ನಮ್ಮ ಕುಂದಾಪುರದ ಶಾಸಕರಾಗಿರುವಂಥ ಕಿರಣ್ ಕೊಡ್ಗೆ ಅವರು ಭಾಗವಹಿಸಬೇಕಾಗಿತ್ತು. ಸ್ವರ್ಗ ಸಾಹೇಬ್ರೆ ಅವರಿಬ್ಬರು ನನಗೆ ಫೋನ್ ಮಾಡಿ ಹೇಳಿದರು, ನಾವಿವತ್ತು ಇರೋದಿಲ್ಲ, ವಿಧಾನಸೌಧದಲ್ಲಿ ಜಗಳ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ನಮ್ಮ ಪ್ರತಿನಿಧಿಯಾಗಿ ನೀನಿರಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದೆ. ಈ ಕಾರ್ಯಕ್ರಮ ನೋಡಿದ ನಂತರ ನನಗೆ ತುಂಬ ಇಷ್ಟ ಆದದ್ದು ಹರಿದಾಸ್ ಭಟ್ರು ಹೇಳ್ತಾ ಇರೋದನ್ನು ನಾನು ನೋಡಿದೆ. ಒಂದು ಕಡೆಯಲ್ಲಿ ಈ ಬೆಂಗಳೂರಿನಲ್ಲಿ ಗಾಂಧಿ ಭವನ ಅಂತ ಒಂದುಂಟು, ಅದರ ಒಂದು ಕಡೆ ವೃದ್ಧಾಶ್ರಮ, ಮತ್ತೊಂದು ಕಡೆ ಗೋಶಾಲೆ. ಎರಡನ್ನೂ ನೋಡ್ಲಿಕ್ಕೆ ನನಗೆ ಅವಕಾಶ ಆಯಿತು. ಆ ಎರಡನ್ನೂ ನೋಡಿ ಬಂದ ನಂತರ ನನಗನ್ಸುತ್ತೆ ಏನಂದರೆ, ಈ ಗೋಶಾಲೆಗೂ ವೃದ್ಧಾಶ್ರಮಕ್ಕೂ ಭಾರ ಬದಲಾವಣೆಗಳಿಲ್ಲ ಅಂತೇಳಿ. ಅಲ್ಲಿರುವ ಒಳಗಿನ ಹಿರಿಯರನ್ನು ಮತ್ತು ಗೋವುಗಳನ್ನು ನೋಡಿದಾಗ ಯಾವ ಕಾರಣಕ್ಕೆ ಏನೋ, ಯಾವ ಉದ್ದೇಶಕ್ಕೆ ಏನೋ ನೂರಾರು ಜನ ಹಿರಿಯರು ತಮ್ಮ ಬದುಕಿನ ಅಂತಿಮ ದಿವಸಗಳನ್ನು ಎಣಿಸ್ತಾ ಇರುವಂಥ ಹಿರಿಯರು ತುಂಬ ಆತಂಕದ ಬದುಕನ್ನು ಕಾಣ್ತಾ ಇರುವಂಥ ಒಂದು ವೃದ್ಧಾಶ್ರಮವನ್ನು ನಾನು ಕಂಡೆ. ಇಲ್ಲಿಗೂ ಮತ್ತು ಅಲ್ಲಿಗಿರುವಂಥ ವ್ಯತ್ಯಾಸ ಏನಂತ ಹೇಳಿದರೆ, ಮನೆಯಿಂದ ಹೊರಬಿದ್ದವರು ಈ ಆಶ್ರಮದಲ್ಲಿ ಇರಬೇಕು ಅಂತ ಏನು ನಿಯಮಗಳಿಲ್ಲ. ಆದರೆ ತನ್ನ ಏಕಾಂಗಿ ಜೀವನದ ಮಧ್ಯದಲ್ಲೂ ಕೂಡ ಸಾಧನೆ ಮಾಡ್ತೇವೆ ಅನ್ನುವಂಥ ಕನಸು ಕಾಣುವವರಿಗೆ ಈ ಕೃಷ್ಣವೇಣಿ ಆಶ್ರಯಧಾಮ ಒಂದು ನೆಲ ಆಗುತ್ತೆ, ಒಂದು ತಳಗಟ್ಟಾಗುತ್ತೆ, ಒಂದು ಬದುಕಾಗುತ್ತೆ, ಒಂದು ಚಂದದ ಮನೆ ಆಗುತ್ತೆ ಅನ್ನೋ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಗೋವಿಂದ ಭಟ್ರು ಮತ್ತು ಅವರ ಗೋವಿಂದ ಭಟ್ರ ಫ್ಯಾಮಿಲಿ ಟ್ರಸ್ಟ್ ಅವರು ಪ್ರಯತ್ನ ಮಾಡ್ತಾರೆ ಅಂತ ನನಗನ್ಸುತ್ತೆ. ಅನೇಕ ಸಾರಿ ನಿವೃತ್ತಿ ಆದ ನಂತರ 60 ವರ್ಷ ಆಯಿತು, ಸರ್ಕಾರಿ ಅಧಿಕಾರಿಯಾಗಿ ನಿವೃತ್ತರಾದ ನಂತರ ತನ್ನ ಜೀವನದ ಕೊನೆ ಭಾಗ ಬಂದುಬಿಡುತ್ತೆ ಅಂಥೇಳಿ ಯೋಚನೆ ಮಾಡುವಂಥ ಸಮಾಜ ನಮ್ಮದು. ನಾನು ನನ್ನೂರು ಕೋಟದಲ್ಲಿ ಹುಟ್ಟಿದವ. ನನ್ನೂರಲ್ಲಿ ಶಿವರಾಮ ಕಾರಂತರು ಹುಟ್ಟಿದ್ರು. ಅವರು 90ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿದೆವು ಸ್ವರ್ಗ ಸಾಹೇಬ್ರೆ. ನಾವು 90 ವರ್ಷದವರಿಗೆ ಅವ್ರಿಗೆ ಖಾಲಿ ಗಜ್ಜೆ ಕಟ್ಟಿ ಕುಣಿದದ್ದು ಕಂಡೆ ನಾನು. 90 ವರ್ಷದಲ್ಲಿ ಎಷ್ಟಕ್ಕ 90 ವರ್ಷದಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿ ಭಾಳ ಅದ್ಭುತವಾದಂಥ ಕುಣಿತ ಮಾಡೋದನ್ನು ನಾನು ನೋಡಿದೆ. ಭಾಳ ಜನ 90 ವರ್ಷ ಬದುಕಿದ್ರೆ 90 ವರ್ಷದವರು ಕೂಡ ಕುಣಿತಾ ಇದ್ದರು ಒಂದು ಕಾಲದಲ್ಲಿ ಅಂದ್ಕೊಂಡ್ರೆ ನಮ್ಮ ಜೀವನೋತ್ಸವ ಮತ್ತಷ್ಟು ಹೆಚ್ಚಾಗ್ಬೋದು ಏನೋ. ಅಂದರೆ ಪ್ರಾಯ ತನ್ನ ಮಿತಿಯನ್ನು ಮೀರಿದಾಗಲೂ ಕೂಡ ಬದುಕಿನ ಜೀವನೋತ್ಸವಗಳಿಗೆ ಈ ಧಾಮ ಒಂದು ಶಕ್ತಿಯನ್ನು ಕೊಡ್ಬೋದು ಅಂತ ನನಗನ್ಸುತ್ತೆ. ಅನೇಕ ಸಾರಿ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ಬಂದ ಸಮಸ್ಯೆಗಳನ್ನೆಲ್ಲ ಸವಾಲಾಗಿ ಸ್ವೀಕರಿಸುವಂಥ ಒಂದು ಪರಿಪಾಠವು ಸಮಾಜದಲ್ಲಿ ಶಕ್ತಿಯನ್ನು ಪಡೆದಿದೆ. ಎಲ್ಲ ಫರ್ನಿಷಿಂಗ್ ಎಲ್ಲ ಕಂಪ್ಲೀಟ್ ಆಗಿಲ್ಲ, ಆದರೂ ರೂಮ್ ಎಲ್ಲ ನೋಡ್ಬೋದು. ಮತ್ತು ನಾವು ಇದು ಓನ್ಲಿ ವೆಜಿಟೇರಿಯನ್ ಫುಡ್ ಕೊಡ್ತಾ ಇದ್ದೇವೆ. ವೆಜಿಟೇರಿಯನ್ ಫುಡ್ ಕೊಡೋದು ಮಾತ್ರ ಅಲ್ಲ, ನಾವು ನಮ್ಮ ಪರಿಸರದೊಳಗೆ ನಾನ್ ವೆಜ್ ಫುಡ್ ತಿನ್ನಲಿಕ್ಕೂ ಅವಕಾಶ ಕೊಡೋದಿಲ್ಲ. ಅಂದರೆ ಅಂಥವ್ರು ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ. ಮದುವೆ ಆಶ್ರಯಧಾಮ ಅಂದರೆ ಹಿರಿಯ ನಿವಾಸ ಹೇಳಿದ್ರೆ ನಮ್ಮದು ಕೊನೆ ಮನೆ ಅಂತ ಹೇಳೋದಲ್ಲ. ಅಂತ ನಾವು ಇಲ್ಲಿಂದ ಮೇಲೆ ಹೋಗೋದು ಅಂಥ ಆಲೋಚನೆ ಅವರಿಗೆ ನಾವೇನು ಬರಬೇಕಂತ ಹೇಳೋದಿಲ್ಲ. ಇಲ್ಲಿ ನಿಮಗೆ ಇಲ್ಲಿ ಬಂದು ಖುಷಿಯಲ್ಲಿರಿ, ಆರಾಮಾಗಿರಿ, ಯಾರಿಗೂ ನೀವು ಹೊರೆಯಾಗಿರೋದು ಬೇಡ. ಆ ಪ್ರಕಾರ ಇರಲಿಕ್ಕೆ ಇದೊಂದು ಆಶ್ರಯಧಾಮ ಮಾಡಿದ್ದು. ಮತ್ತು ಇನ್ನೊಂದು, ಈಗ ಆಯುರ್ವೇದಿಕ್ ಹಾಸ್ಪಿಟಲ್ ಆಶ್ರಯಧಾಮ ಹಿರಿಯರಿದ್ದಾಗ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಮೆಡಿಕಲ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಅದಕ್ಕಾಗಿ ನಾವು ಇದು ಆಯುರ್ವೇದಿಕ್ ಫೆಸಿಲಿಟಿ ಒಟ್ಟಿಗೆ ಮಾಡಿದ್ದು. ಯಾಕಂದರೆ ಅವರು ಹೊರಗಿನ ರೋಗಿಗಳು ನೋಡೋದು ಹಾಗೆ ರೆಗ್ಯುಲರ್ಲಿ ನಮ್ಮ ರೆಸಿಡೆಂಟನ್ನು ನೋಡ್ಕೊಳ್ತಾರೆ. ಅವರ ದಿನದ ಇಮಿಡಿಯೇಟ್ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡ್ತಾರೆ, ಅಟೆಂಡ್ ಮಾಡ್ತಾರೆ. ಯಾಕಂದರೆ ನರ್ಸ್ ಮತ್ತು ಡಾಕ್ಟರ್ ಫೆಸಿಲಿಟಿ ಇಲ್ಲಿ ನರ್ಸ್ 24/7 ಇರುತ್ತೆ, ಡಾಕ್ಟರ್ ಫುಲ್ ಡೇ ಇರ್ತಾರೆ, ಮತ್ತು ಆನ್ ಕಾಲ್ ಯಾರು ಬೇಕಾದ್ರೂ ಬರ್ತಾರೆ. ಆ ಪ್ರಕಾರ ಮತ್ತೇನಾದರೂ ಅಂಥದ್ದು ಎಮರ್ಜೆನ್ಸಿ ಆಯುರ್ವೇದಿಕ್ ಆಗಲಿಲ್ಲ ಅಂತ ಹೇಳಿದರೆ ನಾವು ಇನ್ನೊಂದು ಹಾಸ್ಪಿಟಲ್ ರಿಫರ್ ಮಾಡ್ತೇವೆ. ಆ ಪ್ರಕಾರ ನಮ್ಮ ಹಿರಿಯರ ಆಶ್ರಯಧಾಮಕ್ಕೆ ಪೂರಕವಾಗಿರ್ಬೇಕಂತ ಹೇಳಿ ನಾವು ಈ ಪ್ರಕಾರ ಒಂದು ಆಯುರ್ವೇದಿಕ್ ಫೆಸಿಲಿಟಿಯನ್ನು ಮಾಡಿಕೊಂಡದ್ದು.